ನಾಳೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಕಲ್ಪಿಸಿಕೊಡುವಂತಹ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅರೆ ಸೇನಾ ಪಡೆ ಫೀಲ್ಡ್ಗಿಳಿತಾ ಇದೆ. ಮುಕ್ತ ಹಾಗೂ ಶಾಂತಿಯುತ ಮತದಾನಕ್ಕೆ ಅರೆ ಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಇದರ ನೆಸೆಸಿಟಿ ಇದೆ ಅಂತ ಒಂದು 2-3 ವೀಕಿಂದ ಅಂತೂ ಕೇಳ್ಪಡ್ತಾ ಇತ್ತು ಚುನಾವಣಾ ಆಯೋಗದಿಂದ. ಹೀಗಾಗಿ 7 ಅರೆಸೇನಾ ಪಡೆಯ ನಿಯೋಜನೆ ಆಗಿದೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗ ಇರುತ್ತೋ ಅಲ್ಲೆಲ್ಲ ಇವರ ನಿಯೋಜನೆ ಆಗಿದೆ. 12 ಸಿಬ್ಬಂದಿ ಅರೆಸೇನಾ ಪಡೆಯ ತಂಡ ಆಗಮಿಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರ್ ಆರ್ ನಗರದ ಮಸ್ಟರಿಂಗ್ ಕೇಂದ್ರಕ್ಕೆ ಈ ಸೇನಾ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅರೆಸೇನಾ ಸಿಬ್ಬಂದಿಗಳು ಆಗಮಿಸಿದ್ದಾರೆ. 12 ಸಿಬ್ಬಂದಿ ಅರೆಸೇನಾ ಪಡೆಯ ಆಗಮನದಿಂದ ಚುನಾವಣೆ ಶಾಂತಿಯುತವಾಗಿ ಆಗುತ್ತೆ, ಜೊತೆಗೆ ಇನ್ನಷ್ಟು ಭದ್ರತೆ ಹೆಚ್ಚಳ ಮಾಡ್ದಂಗೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಯ ಹಂತದ ಸಿದ್ಧತೆಯಲ್ಲಿ ಚುನಾವಣಾ ಆಯೋಗ ಇದೆ. ಈಗಾಗಲೇ ಮಸ್ಟರಿಂಗ್ ಕೇಂದ್ರದಲ್ಲಿ ವಿವಿಪ್ಯಾಟ್ಗಳ ಪರಿಶೀಲನೆ ಇರ್ಬೋದು, ಅಥವಾ ಎಲ್ಲೆಲ್ಲಿ ಹೆಚ್ಚಿನ ಭದ್ರತೆ ಅವಶ್ಯಕತೆ ಇರ್ಬೋದು, ಆ ಥರದ್ದೆಲ್ಲ ಒಂದು ರೂಟ್ ಮ್ಯಾಪ್ ಅನ್ನು ಹಾಕೊಳ್ತಾ ಇದ್ದಾರೆ. ಅದೇ ರೀತಿ ಆಕ್ಟ್ ಮಾಡೋದಕ್ಕೆ ಹೆಚ್ಚಿನ ಫೋರ್ಸಸ್ ಅನ್ನ ಕೂಡ ಇಲ್ಲಿ ಉಪಯೋಗಿಸಲಾಗ್ತಾ ಇದೆ. ಹಂತದ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮತದಾನದ ಮುನ್ನಾ ದಿನವಾದ ಇವತ್ತು ಎಲ್ಲ ಮಸ್ಟರಿಂಗ್ ಕೇಂದ್ರಗಳಲ್ಲೂ ಕೂಡ ಮತಯಂತ್ರಗಳನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಕಾರ್ಯ ನಡೀತಾ ಇದೆ. ಈ 14 ಲೋಕಸಭೆ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಲೋಕಸಭೆ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರ. ಯಾಕೆಂದರೆ ಇಲ್ಲಿ ಅರೆಸೇನಾ ಪಡೆಯನ್ನು ಚುನಾವಣಾ ಆಯೋಗ ನಿಯುಕ್ತಿ ಮಾಡಿದೆ. ಯಾಕೆಂದರೆ ಇಲ್ಲಿ ಮುಕ್ತ ಮತ್ತು ಶಾಂತಿಯುತ ಮತದಾನ ಆಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಚುನಾವಣಾ ಆಯೋಗ ಅರೆಸೇನಾ ಪಡೆಗಳನ್ನು ಇಲ್ಲಿ ನಿಯುಕ್ತಿ ಮಾಡಿದೆ. 7 ಅರೆಸೇನಾ ಪಡೆ ಕಂಪ್ನಿಗಳು ಇಲ್ಲಿ ಬಿಗಿ ಕಣ್ಗಾವಲನ್ನು ಹಾಕ್ತಾ ಇದ್ದಾವೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಒಟ್ಟು 8 ಮಸ್ಟರಿಂಗ್ ಕೇಂದ್ರಗಳಿಗೂ ಕೂಡ ನಿಗದಿ ಮಾಡಿದಂತಹ ಅರೆಸೇನಾ ಪಡೆಗಳು ಬಂದಿದ್ದಾವೆ. ನಾನೀಗ ಆರ್ ಆರ್ ನಗರ ಮಸ್ಟರಿಂಗ್ ಕೇಂದ್ರದಲ್ಲಿದ್ದೇನೆ. ಇಲ್ಲಿಗೂ ಕೂಡ ಏನು ಚುನಾವಣಾ ಆಯೋಗ ನಿಯೋಜನೆ ಮಾಡಿದ ಅರೆಸೇನಾ ಪಡೆಯ ಸಿಬ್ಬಂದಿ ಇಲ್ಲಿ ಬಂದಿದ್ದಾರೆ. ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೂತ್ಗಳಿಗೆ, ತಮಗೆ ನಿಗದಿ ಮಾಡಿದಂಥ ಬೂತ್ಗಳಿಗೆ ಹೋಗ್ತಾರೆ. ಇಲ್ಲಿ ಹತ್ತತ್ರ ಈಗ 20 ಜನ ಅರೆಸೇನಾ ಪಡೆ ಸಿಬ್ಬಂದಿ ಬಂದಿದ್ದಾರೆ. ಇನ್ನೂ ಒಂದಷ್ಟು ಜನ ಬರೋರಿದ್ದಾರೆ. ಒಟ್ಟು 7 ಕಂಪ್ನಿಗಳನ್ನು ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರಕ್ಕೆ ನಿಯೋಜನೆ ಮಾಡಿದ್ದಾರೆ. ಒಂದೊಂದು ಕಂಪ್ನಿನಲ್ಲೂ ಕೂಡ 80ಕ್ಕೂ ಹೆಚ್ಚು ಅರೆಸೇನಾ ಪಡೆ ಸಿಬ್ಬಂದಿ ಇರ್ತಾರೆ. ಒಟ್ಟು 2829 ಬೂತ್ಗಳು ಈ ಒಂದು ಕ್ಷೇತ್ರದಲ್ಲಿದ್ದಾವೆ. 2829 ಬೂತ್ಗಳಿಗೂ ಕೂಡ ಈ 700ಕ್ಕೂ ಹೆಚ್ಚು ಅರೆಸೇನಾ ಪಡೆ ಸಿಬ್ಬಂದಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ BJPಯವರ ಆರೋಪ, ಜೊತೆಗೆ BJPಯ ಕೆಲ ನಾಯಕರು ಪದೇ ಪದೇ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರು, ಮನವಿ ಮಾಡಿದ್ರು. ಇಲ್ಲಿ ಮುಕ್ತ ಮತ್ತು ಶಾಂತಿಯುತ ಮತದಾನ ಆಗಬೇಕು, ಸದ್ಯ ಭಯದ ವಾತಾವರಣ ಇದೆ, ಹಾಗಾಗಿ ಅರೆಸೇನಾ ಪಡೆ ನಿಯುಕ್ತಿ ಆಗಲೇಬೇಕು ಅನ್ನುವಂತಹ ಹಠವನ್ನು ಹಿಡಿದ್ರು. ಆ ನಿಟ್ಟಿನಲ್ಲಿ ಪದೇ ಪದೇ ದೂರು ಮನವಿಯನ್ನು ಆಯೋಗಕ್ಕೆ ಕೊಡ್ತಾ ಇದ್ರು. ಆ ಭಾಗವಾಗಿ ಈಗ ಅರೆಸೇನಾ ಪಡೆ ನಿಯೋಜನೆ ಕೂಡ ಆಗಿದ್ದಾರೆ. ಈ ಅರೆಸೇನಾ ಪಡೆ ಸಿಬ್ಬಂದಿ ಜೊತೆಗೆ ಪೊಲೀಸರು ಕೂಡ ಬೂತ್ಗಳಲ್ಲಿ ಬಿಗಿ ಕಣ್ಗಾವಲು ಕೊಡ್ತಾರೆ. ಜೊತೆಗೆ 4 ಬೂತ್ಗಳು ಎಲ್ಲಿ ಒಂದೇ ಕಡೆ ಇದ್ದಾವೋ ಅಲ್ಲಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡ್ತಾರೆ. ಬಿಗಿ ಭದ್ರತೆ, ಶಾಂತಿಯುತ ಮತದಾನ, ಮುಕ್ತ ಮತದಾನ, ನ್ಯಾಯಸಮ್ಮತ ಮತದಾನಕ್ಕೆ ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗುತ್ತೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ಬೂತ್ಗಳಲ್ಲೂ ಕೂಡ ಬಹುತೇಕ ಅರೆಸೇನಾ ಪಡೆ ನಿಯೋಜನೆ ಆಗ್ತಾರೆ. ಜೊತೆಗೆ ಇದೇ ಮೊದಲ ಬಾರಿಗೆ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ವೆಬ್ಕಾಸ್ಟಿಂಗ್ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ CCTVಗಳನ್ನು ಕೂಡ ಬೂತ್ಗಳಲ್ಲಿ ಹಾಕಲಾಗ್ತಿದೆ. ಆ ಮೂಲಕ ಇಡೀ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ತನ್ನ ಹದ್ದಿನ ಕಣ್ಣನ್ನು ಇಟ್ಟಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು.